पाकिस्तान किसी भी न्यूक्लियर वॉर में के बाद पाकिस्तान राष्ट्र नहीं रहेगा, भारत फिर भी रहेगा। अगर कुछ नुकसान हुआ भी तो जितने बचेंगे वो फिर भी इतने काफी होंगे कि दुनिया के ऊपर में अपनी उसको ले जा सकते हैं। हिंदुस्तान की हिकमत अमली है और जिस हिकमत अमली से वो आगे बढ़ रहे हैं वो एक डॉक्ट्रिन है जिसको डुआल डॉक्ट्रिन कहते हैं। यू कैन डू वन मुंबई, यू मे लूज बलूचिस्तान। हिंदुस्तानियों को हराया है तो हमेशा हिंदुस्तान के लोगों ने साथ नहीं दिया देश का। और दर्द है तो केवल इसी बात पर। भारत के इतिहास में अगर दर्द केवल इस बात का नहीं है कि विदेशियों ने हमारे साथ क्या किया, उनका तो हम मुकाबला कर लेंगे। But we're not going to get involved in the middle of a war that's fundamentally none of our business and has nothing to do with America's ability to control it. And Ajit Doval, a village boy from Uttarakhand who now has not become only a national treasure but an international treasure. ವೆಪನ್ಗಳ ಮೂಲಕ ನಡೆಯುವ ಯುದ್ಧವನ್ನ ಮತ್ತೆ ಮತ್ತೆ ಮಾಡಬೇಕಾಗುತ್ತೆ. ಆದರೆ ಬುದ್ಧಿಬಲದಿಂದ ನಡೆಯುವ ಯುದ್ಧ ಒಮ್ಮೆ ನಡೆದರೆ ಸಾಕು. ಇಂತಹ ಬುದ್ಧಿಬಲದ ರಾಜ, 21ನೇ ಶತಮಾನದ ಚಾಣಕ್ಯ, ನಮ್ಮ ದೇಶದ ಜೀವಂತ ಜೇಮ್ಸ್ ಬಾಂಡ್, ಪ್ರಧಾನಮಂತ್ರಿಯ ಬಳಿಕ ಭಾರತದ 2ನೇ ಶಕ್ತಿಶಾಲಿ ವ್ಯಕ್ತಿ, ಕ್ಯಾಬಿನೆಟ್ ಮಿನಿಸ್ಟರ್ ದರ್ಜೆ, ನೇರವಾಗಿ ಪ್ರಧಾನಮಂತ್ರಿಗೆ ರಿಪೋರ್ಟಿಂಗ್, ಮಧ್ಯದಲ್ಲಿ ಯಾರೂ ಇಲ್ಲ, ಕೀರ್ತಿ ಚಕ್ರ, ಪ್ರೆಸಿಡೆಂಟ್ ಪೊಲೀಸ್ ಮೆಡಲ್, 80ರ ವಯಸ್ಸು, ಆದರೂ ಈಗಲೂ ಅದೇ ಕರಿಕನ್ನಡಕದ ಒಳಗಿನಿಂದ ಮಿಂಚಿನಂತೆ ನುಸುಳು, ಎಲ್ಲವನ್ನು ಸ್ಕ್ಯಾನ್ ಮಾಡೋ ಕಣ್ಣುಗಳು, ಆ ಕಣ್ಣುಗಳಲ್ಲಿ ಕೋಟಿ ಸೂರ್ಯರ ಪ್ರಭೆ. ಈ ದೇಶದ ಅತ್ಯಂತ ಪವರ್ಫುಲ್ ವ್ಯಕ್ತಿ ಯಾರೆಂದರೆ ಪ್ರಧಾನಿ ಅಂತ ತಟ್ಟನೆ ಉತ್ತರಿಸ್ತೀರಿ. ಆದರೆ ಆ ಪವರ್ಫುಲ್ ವ್ಯಕ್ತಿತ್ವದ ಹಿಂದಿನ ಮೇಧಾಶಕ್ತಿ ಅಂದರೆ ಅದು NSA ಅಜಿತ್ ಕುಮಾರ್ ದೋವಲ್. ಮೋದಿಯವರ ಪ್ರತಿ ನಡೆಯ ಹಿಂದಿನ ನೆರಳು, ಮೋದಿಯವರ ಪ್ರತಿ ರಣತಂತ್ರದ ಹಿಂದಿನ ಚಾಣಕ್ಯ, ಮೋದಿಯವರ ಪ್ರತಿ ಆಪರೇಷನ್ ಹಿಂದಿನ ಬ್ರೈನ್ ಅದು ದೋವಲ್. ದೋವಲ್ ಎಂಬ ಆ ಶಕ್ತಿಯ ತಾಕತ್ತು S-400ಗಿಂತಲೂ 1000 ಪಟ್ಟು ಮಿಗಿಲು. ಹಾಗೆ ನೋಡಿದರೆ ಅವರು ಈ ದೇಶದ ಅತ್ಯಂತ ಸೀಕ್ರೆಟ್ ವೆಪನ್. ಈ ಹೆಸರು ಕೇಳಿದರೆ ಪಾಕಿಸ್ತಾನ ನಡುಗುತ್ತೆ. ಪಾಕ್ PM, ಪಾಕ್ ಆರ್ಮಿ, ವಿದೇಶಾಂಗ ಸಚಿವ, ರಕ್ಷಣಾ ಸಚಿವ ಎಲ್ಲರೂ ಈ ಹೆಸರು ಕೇಳಿದರೆ ನಡುಕ್ತಾರೆ. ಅದು ಅಜಿತ್ ದೋವಲ್ ಸ್ಟ್ರಾಟಜಿ. ದೋವಲ್ ಕಾರಣಕ್ಕೆ ಹೀಗಾಯಿತು, ದೋವಲ್ 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 ಅಂತ ತಡಬಡಾಯಿಸ್ತಾರೆ. हिंदुस्तान की हिकमत अमली है और जिस हिकमत अमली से वो आगे बढ़ रहे हैं वो एक डॉक्ट्रिन है जिसको डुआल डॉक्ट्रिन कहते हैं. ದೋವಲ್ ಡಾಕ್ಟ್ರಿನ್ನ ತಾಕತ್ತೇ ಅಂಥದ್ದು. ಭಾರತದ ಬೇಹುಗಾರಿಕಾ ಇತಿಹಾಸದಲ್ಲಿ 3 ದಶಕ ಈ ಡಾಕ್ಟ್ರಿನ್ ಒಂದು ಇಲ್ಲದೇ ಇರ್ತಿದ್ರೆ ಏನಾಗ್ತಿತ್ತು ಊಹಿಸೋದು ಕಷ್ಟ. ಅವರು 37 ವರ್ಷ ಪೊಲೀಸ್ ಉದ್ಯೋಗದಲ್ಲಿದ್ದರು, 7 ವರ್ಷ ಕೇವಲ ಪೊಲೀಸ್ ಯೂನಿಫಾರ್ಮ್ನಲ್ಲೇ ಇದ್ದರು ಮತ್ತು 30 ವರ್ಷ ಕೇವಲ ಗೂಢಚಾರನಾಗಿಯೇ ಇದ್ದರು, ಸಂಪೂರ್ಣ ಅಜ್ಞಾತರಾಗಿ. ಈ 30 ವರ್ಷದಲ್ಲಿ 25 ವರ್ಷ ಕಾಲ ಈ ಅಜಿತ್ ದೋವಲ್ ಮುಖ ಯಾರಿಗೂ ಗೊತ್ತಿರಲಿಲ್ಲ. ಸದಾ ತನ್ನನ್ನು ಹೊರಜಗತ್ತಿಗೆ ತೋರಿಸಿಕೊಳ್ಳದೆ ವೇಷ ಮರೆಸಿ ದೇಶ ಮರೆಸಿ ಓಡಾಡಿದ್ರು. ಹೀಗೆ ತನ್ನ 37 ವರ್ಷಗಳ ನೌಕರಿಯಲ್ಲಿ ಸುಮಾರು 20ರಿಂದ 25 ವರ್ಷ ಕಾಲ ಅನಾಮಿಕನಾಗಿಯೇ ಉಳಿದಿದ್ರು. ಇಡೀ ಜಗತ್ತಿನೆದುರು ಕಾಣಿಸಿಕೊಳ್ಳದಂತೆ ವೇಷ ಮರೆಸಿಕೊಂಡಿದ್ರು. ಸಹೋದ್ಯೋಗಿಗಳಿಗಷ್ಟೇ ತಿಳಿದಿರ್ತಿತ್ತು. ಕೆಲವೊಮ್ಮೆ ಅವರ ಕುಟುಂಬಕ್ಕೂ ಇವರೇನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹಲವಾರು ವೇಷ ಹಾಕಿದ್ರು, ಮೋಚಿ ಆಗಿದ್ರು, ರಿಕ್ಷಾವಾಲ ಆಗಿದ್ರು, ಹೆಸರು ಬದಲಿಸಿ, ವೇಷ ಬದಲಿಸಿ, ಧರ್ಮ ಬದಲಿಸಿ ಇಡೀ ಜಗತ್ತು ಸುತ್ತಾಡಿದ್ರು. ನೇರ ಟೆರರಿಸ್ಟ್ಗಳ ಅಡ್ಡೆಗೆ ಹೋಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದ್ರು. ಅಜಿತ್ ದೋವಲ್ ಅವರ ಬದುಕಿನಲ್ಲಿ ಈ 3 ದಶಕ ಅಂದರೆ 70, 80 ಮತ್ತು 90ರ ದಶಕ ತುಂಬ ಮಹತ್ವದ್ದು. ಭಾರತದ ಗೂಢಚಾರಿಕೆ ಇತಿಹಾಸದಲ್ಲಿ ಅತ್ಯಂತ ಅಪರೂಪದ್ದು. ಅವರು 2005ರಲ್ಲೇ ರಿಟೈರ್ಡ್ ಆಗಿದ್ರು, ಅಂದರೆ 20 ವರ್ಷಗಳ ಹಿಂದೆ ನಿವೃತ್ತರಾಗಿದ್ದರು. ಆದರೆ ದೇಶ ಅವರನ್ನು ನಿವೃತ್ತಿಯ ನಂತರವೂ ಕಳೆದ 20 ವರ್ಷಗಳಿಂದ ಬಳಸಿಕೊಳ್ತಿದೆ. ಈಗ ಅವರನ್ನು ನೀವು ಟಿವಿಯಲ್ಲಿ ನೋಡ್ತೀರಿ. ಮೊನ್ನೆ ಜನವರಿಗೆ ಅವರಿಗೆ ಬರ್ತಿ 80 ವರ್ಷ ತುಂಬುತ್ತೆ. 80 ವರ್ಷ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಅಜಿತ್ ದೋವಲ್ 80 ವರ್ಷದ ಅಜ್ಜ ಅಂತ. ಅದೇ ಆಕ್ಟಿವ್, ಅದೇ ತಂತ್ರಗಾರಿಕೆ, ಅದೇ ದೇಶನಿಷ್ಠೆ. ಆಪರೇಷನ್ ಸಿಂಧೂರದ ಹಿಂದಿರೋ ಬ್ರೈನ್ ಯಾರದ್ದು? ಇದೇ ದೋವಲ್. ಭಾರತ ಹಿಂದಿನಂತಿಲ್ಲ, ಇದು ಹೊಸ ಭಾರತ ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಆಪರೇಷನ್ನ ಹಿಂದಿರೋದು 80 ವರ್ಷದ ತಾತ ದೋವಲ್. ಇಂಥ ದೋವಲ್ ಕರ್ನಾಟಕದವರ? ಇವರ ಮೂಲ ವಂಶಜರು ಕರ್ನಾಟಕದ ಸ್ಮಾರ್ತ ಬ್ರಾಹ್ಮಣರ. ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ, ಧರ್ಮದ ಪುನರುತ್ಥಾನಕ್ಕೆ ಸಣ್ಣ ಪ್ರಾಯದಲ್ಲೇ ದೇಶವಿಡೀ ಸುತ್ತಾಡಿದ ಆದಿಗುರು ಶಂಕರಾಚಾರ್ಯರ ಪರಂಪರೆಯವರ. ಅವೆಲ್ಲ ಅಪರೂಪದ ಮಾಹಿತಿಗಳನ್ನು ಪುರಾವೆ ಸಮೇತ ಹೇಳ್ತೀನಿ. ಈ ಎಪಿಸೋಡನ್ನು ಸಂಪೂರ್ಣ ಕೇಳಿ. ಇದು ನ್ಯೂಸ್ 18ನ ಸೀಕ್ರೆಟ್ ಫೈಲ್ಸ್. ನಾನು ಚಂದ್ರಶೇಖರ್ ಮಂಡೇಕೋಲು. होता है न्यूक्लियर वॉर तो होने दो।
पाकिस्तान ये सोचता है कि उसमें ये विल पावर है कि वो कहेगा कि अगर हमारे को हम सेल्फ डिस्ट्रक्शन मोड में हैं, हम तो हैं ही फिदाइन, तो हमारा पूरा देश फिदाइन हो जाएगा, हम तो न्यूक्लियर वार के लिए तैयार हैं अगर इंडिया कन्वेंशनल वार या इससे बाहर की हमारे को रिटेलिएट करता है। अगर हिंदुस्तान ये मन बना ले कि ये भी एक ब्लफ है, पाकिस्तान किसी भी न्यूक्लियर वॉर में के बाद पाकिस्तान राष्ट्र नहीं रहेगा, भारत फिर भी रहेगा। अगर कुछ नुकसान हुआ भी तो जितने बचेंगे वो फिर भी इतने काफी होंगे कि दुनिया के ऊपर में अपनी उसको ले जा सकते हैं। ಹೀಗೆ 10 ವರ್ಷಗಳ ಹಿಂದೆಯೇ ಪಾಕಿಸ್ತಾನದ ನ್ಯೂಕ್ಲಿಯರ್ ಗುಮ್ಮದ ವಿರುದ್ಧ ಗುಡುಗಿದ್ರು ದೋವಲ್. ನಿಮ್ಮಲ್ಲಿ ಅಣುಬಾಂಬ್ ಇದೆಯಾ, ಹಾಕ್ತೀರಾ? ಹಾಕಿ. ನೀವೇನಾದರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೂ ನಾವು ಮತ್ತೆ ಚಿಗಿತು ಹೆಮ್ಮರವಾಗ್ತೀವಿ. ಆದರೆ ನೀವು ಮತ್ತೆಂದೂ ಹುಟ್ಟಿ ಬರೋದಿಲ್ಲ. ನ್ಯೂಕ್ಲಿಯರ್ ಬಾಂಬ್ ಬಿದ್ದರೆ ಮತ್ತೆ ಶಾಶ್ವತವಾಗಿ ಪಾಕ್ ವಿಶ್ವ ಭೂಪಟದಿಂದ ಕಣ್ಮರೆಯಾಗುತ್ತೆ ಅಂತ ಬೋರ್ಗರೆದಿದ್ರು ಇದೇ ದೋವಲ್. ಇಂತಹ ದೋವಲ್ ಡಾಕ್ಟ್ರಿನ್ನ ಮೂಲ ಕರ್ನಾಟಕವ? ದೋವಲ್ ಅನ್ನೋ ಪದದ ಅರ್ಥವನ್ನು, ಆ ಪದದ ಹಿಸ್ಟ್ರಿಯನ್ನು ಹುಡುಕ್ತಾ ಹೋದ ಹಾಗೆ ನನ್ನನ್ನು ಕೊನೆಗೆ ತಂದು ನಿಲ್ಲಿಸಿದ್ದು ಕರ್ನಾಟಕದ ಶಿರಸಿ ಸಮೀಪ ಇರೋ ಸಾತೊಳ್ಳಿ ಎಂಬ ಊರಿಗೆ. ಈ ಸಾತೊಳ್ಳಿ ಅಥವಾ ಸಂತೊಳ್ಳಿ ಅನ್ನೋದು ಕರ್ನಾಟಕದ ಒಂದು ಊರು, ಶಿರಸಿಯ ಸಮೀಪವಿದೆ. ಈ ಸಾತೊಳ್ಳಿಗೂ ಅಜಿತ್ ದೋವಲ್ಗೂ ಏನು ನಂಟು ಅಂತ ನೋಡ್ತಾ ಹೋದರೆ 1000 ವರ್ಷ ಹಿಂದಕ್ಕೆ ನಾವು ಹೋಗ್ತೀವಿ. ಇದೇ ಸಾತೊಳ್ಳಿಯಿಂದ ಒಂದು ಬ್ರಾಹ್ಮಣ ಕುಟುಂಬ ಉತ್ತರಾಖಂಡದ ಗಡ್ವಾಲ್ನ ದೋಬಾ ಗ್ರಾಮಕ್ಕೆ ಬಂದು ನೆಲೆಸುತ್ತೆ. ಹಾಗೆ ದೋಬಾಕ್ಕೆ ಕರ್ನಾಟಕದ ಸಾತೊಳ್ಳಿಯಿಂದ ಬಂದು ನೆಲೆಸಿದ ಮೊದಲ ಬ್ರಾಹ್ಮಣ ಕರ್ಣಜಿತ್. ಡೋಬಾ ಗ್ರಾಮದಲ್ಲಿ ನೆಲೆಸಿದ್ದ ಕಾರಣ ಮುಂದೆ ಆತನ ಸಂತತಿಗೆಲ್ಲ ದೋಬಾಲ್ ಎಂಬ ಸರ್ನೇಮ್ ಬಂತು. ಈ ವಲಸೆ ನಡೆದದ್ದು 945ನೇ ಇಸ್ವಿಯಲ್ಲಿ. ಹಿಸ್ಟ್ರಿಯನ್ನು ಮತ್ತಷ್ಟು ಕೆದಕ್ತಾ ಹೋದರೆ ಇದೇ ಸಮಯದಲ್ಲಿ ಕೇರಳದಿಂದ ಉತ್ತರಾಖಂಡ್ಗೆ ಆದಿಗುರು ಶಂಕರಾಚಾರ್ಯರು ಹೋಗ್ತಾರೆ. ಅಲ್ಲಿ ಕೇದಾರನಾಥ, ಬದರಿನಾಥ ಇತ್ಯಾದಿ ಶಿವನ ಆದಿ ಮೂಲವನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಇದೇ ಹೊತ್ತಲ್ಲಿ ಕೇರಳ ಮತ್ತು ಕರ್ನಾಟಕದಿಂದಲೂ ಶಂಕರಾಚಾರ್ಯರ ಜೊತೆಗೆ ಪೂಜೆ ಅರ್ಚನೆಗೆದ್ದು ಕೆಲವು ಬ್ರಾಹ್ಮಣ ಕುಟುಂಬಗಳು ಹೋದ ಬಗ್ಗೆ ತಿಳಿದು ಬರುತ್ತೆ. ಹಾಗೆ ಕರ್ನಾಟಕದಿಂದ 9ನೇ ಶತಮಾನದಲ್ಲಿ ಉತ್ತರ ಭಾರತಕ್ಕೆ ಹೋಗಿ ನೆಲೆಸಿದ ಒಂದು ಬ್ರಾಹ್ಮಣ ಕುಟುಂಬವೇ ಈ ದೋವಲ್. ರುದ್ರತಾಂಡವದ ಆಪರೇಷನ್ ಸಿಂಧೂರ ಉತ್ತುಂಗದಲ್ಲಿದ್ದಾಗಲೇ ದಿಢೀರ್ ನಿಂತ ಕಥೆಯ ಹಿಂದಿರೋದು ಕೂಡ ಇದೇ ದೋವಲ್. ಕದನ ವಿರಾಮದ ಆ ಸೀಕ್ರೆಟ್ ಅನ್ನ ಕೂಡ ಹೇಳ್ತೀನಿ, ಇಲ್ಲೇ ಇರಿ. ಅಜಿತ್ ಕುಮಾರ್ ದೋವಲ್ 1945ರ ಜನವರಿ 20ರಂದು ಹುಟ್ಟಿದ್ರು. ಬಹುಶಃ ಅವರದ್ದು ವಿಶ್ವಾಮಿತ್ರ ಗೋತ್ರವಿರಬೇಕು. ಯಾಕೆಂದರೆ ಅವರ ಮನೆಯೇ ಸೇನಾಧಿಕಾರಿಗಳು ಮತ್ತು ರಾಜಕಾರಣಿಗಳಿಂದ ತುಂಬಿತ್ತು. ಉತ್ತರಾಖಂಡದ ಪೌಡಿ ಗಡ್ವಾಲ್ ಜಿಲ್ಲೆಯ ಗಿರಿ ಗ್ರಾಮದ ಬನೇಲ್ಸಿಯಲ್ಲಿ ಜನನ. ತಂದೆ GN ದೋವಲ್ ಸೇನೆಯಲ್ಲಿ ಮೇಜರ್ ಆಗಿದ್ದವರು. ದೋವಲ್ ಅವರ ತಾಯಿ ಕಾಂಗ್ರೆಸ್ ನಾಯಕ ಮತ್ತು ಉತ್ತರ ಪ್ರದೇಶದ CM ಆಗಿದ್ದ HN ಬಹುಗುಣ ಅವರ ಸೋದರ ಸಂಬಂಧಿ. ಹಾಗಾಗಿ ಅವರ ರಕ್ತದಲ್ಲೇ ಸೇನೆ ಮತ್ತು ರಾಜಕಾರಣದ ಕಣಗಳಿದ್ದವು. ಮುಂದೆ ಅದುವೇ ಬದುಕಲ್ಲಿ ಗೇಮ್ ಚೇಂಜರ್ ಆಗಿಬಿಟ್ಟಿತು. ದೋವಲ್ ರಾಜಸ್ಥಾನದ ಅಜ್ಮೇರ್ನಲ್ಲಿರೋ ಕಿಂಗ್ ಜಾರ್ಜ್ ರಾಯಲ್ ಇಂಡಿಯನ್ ಮಿಲಿಟರಿ ಸ್ಕೂಲ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಲಿತರು. 1967ರಲ್ಲಿ ಆಗ್ರಾ ಯೂನಿವರ್ಸಿಟಿಯಿಂದ ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದರು. 22ನೇ ವಯಸ್ಸಲ್ಲಿ ಮೊದಲ ಪ್ರಯತ್ನದಲ್ಲೇ UPSC ಪರೀಕ್ಷೆಯನ್ನು ಪಾಸ್ ಮಾಡಿದರು ಮತ್ತು IPS ಆದರು. ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ASP ಆಗಿ ನೇಮಕಗೊಂಡರು. ಕೇರಳದಲ್ಲಿ 4 ವರ್ಷ ಕಾಲ ಸೇವೆ ಸಲ್ಲಿಸಿದ್ರು. ಹೀಗೆ ಹುಟ್ಟಿದ್ದು ಉತ್ತರಾಖಂಡದಲ್ಲಿ, ಶಾಲೆ ಕಲಿತದ್ದು ರಾಜಸ್ಥಾನದಲ್ಲಿ, IPS ಟ್ರೈನಿಂಗ್ ಆಗಿದ್ದು ಪಂಜಾಬದಲ್ಲಿ ಮತ್ತು ಮೊದಲು ASP ಆಗಿ ಸೇವೆ ಆರಂಭಿಸಿದ್ದು ಕೇರಳದಲ್ಲಿ. ಹೀಗೆ 20-22ರ ಪ್ರಾಯದಲ್ಲೇ ದೋವಲ್ 4 ರಾಜ್ಯ ಸುತ್ತಾಡಿದ್ರು. ಬಹಳಷ್ಟು ಓದಿಕೊಂಡಿದ್ರು. इतिहास दुनिया की सबसे बड़ी अदालत है, इससे बड़ी अदालत कोई नहीं है. सुप्रीम कोर्ट में क्या हुआ, हाई कोर्ट में क्या हुआ, लड़ाई के मैदान में क्या हुआ, इलेक्शंस में क्या हुआ, ये सब बातें आती हैं चली जाती हैं. बाद में रह जाता है केवल इतिहास. और इतिहास का निर्णय हमेशा उसके पक्ष में गया है जो शक्तिशाली था. इसने कभी उसका साथ नहीं दिया जो न्याय के साथ था, जो सही था. अगर ऐसा होता तो दिल्ली में बाबर रोड होती है. बाबर रोड है लेकिन राणा सांगा रोड नहीं है, क्योंकि बाबर आया, विजयी हुआ, राणा सांगा हार गया. भारत की हिंदूशाही किंगडम अफगानिस्तान से होती सिकुड़ती 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 यहां तक नहीं आ जाती. हमने किसी पर आक्रमण नहीं किया,
हमने किसी के जीवन मूल्यों को नष्ट नहीं किया, हमने किसी के धर्म ग्रंथों को और धर्म स्थानों को नष्ट नहीं किया। शायद हम न्याय संगत थे, शायद सत्य भी हमारे पक्ष में था, लेकिन शक्ति हमारे साथ नहीं थी। इसलिए इतिहास ने हमें उसकी सजा दी। ಹಾಗೆ ಇತಿಹಾಸವು ನಮಗೆ ಶಿಕ್ಷೆ ನೀಡಿದ ಕತೆ ಗೊತ್ತಿದ್ದ ಕಾರಣವೇ ದೋವಲ್ ಚಾಣಾಕ್ಷ ಅಧಿಕಾರಿಯಾಗಿ ಮೆರೆದರು. ಅವರು ಉಳಿದ IPSಗಳಂತಲ್ಲ ಅನ್ನೋದು ಅವರ ಮೊದಲ ಪೋಸ್ಟಿಂಗ್ನಲ್ಲೇ ಖಾತ್ರಿಯಾಗಿ ಬಿಟ್ಟಿತ್ತು. 28 ಡಿಸೆಂಬರ್ 1971 ಕಣ್ಣೂರು ಜಿಲ್ಲೆಯ ತಲಶೇರಿಯಲ್ಲಿ ಮೆಲೂತ್ ಶ್ರೀ ಮುತ್ತಪ್ಪನ್ ದೇವಾಲಯದಲ್ಲಿ ವಾರ್ಷಿಕ ಉತ್ಸವದ ಸಂದರ್ಭ. ಆ ದೇವರ ಮೆರವಣಿಗೆ ನೂರ್ ಜಹಾನ್ ಹೋಟೆಲ್ ಬಳಿ ಬಂದಾಗ ಆ ಹೋಟೆಲ್ ಒಳಗಿಂದ ಕಲ್ಲೊಂದು ತೂರಿ ಬಂದಿತ್ತು. ಆಗ ಹೊತ್ತಿಕೊಂಡಿತ್ತು ನೋಡಿ ಬೆಂಕಿ. ಅದು ಎಷ್ಟೋ ದಿನಗಳ ಕಾಲ ಇಡೀ ಊರೇ ಸುಡುವಂತೆ ಮಾಡಿತ್ತು. ಹಿಂದೂ ಮುಸ್ಲಿಂ ಅಂತ ಬಡಿದಾಡಿದ್ರು ಊರ ಜನ. ಕೇವಲ 4 ದಿನಗಳಲ್ಲಿ ಕಣ್ಣೂರು ಜಿಲ್ಲೆಯ ಅಲ್ಲಲ್ಲಿ 500ಕ್ಕೂ ಹೆಚ್ಚು ಹಿಂಸಾಚಾರ ಘಟನೆಗಳು ನಡೆದವು. ಎಷ್ಟೋ ಜೀವಗಳು ಬಲಿಯಾದವು. ಏನೇ ಮಾಡಿದ್ರೂ ದಂಗೆ ಕಂಟ್ರೋಲ್ಗೆ ಬರಲಿಲ್ಲ. ಆಗ ಕೇರಳ CM ಆಗಿದ್ದವರು K. ಕರುಣಾಕರನ್. ಅವರಿಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಹತ್ತಿರದ ನಂಟಿತ್ತು. ಆ ನಂಟಲ್ಲೇ ಕೇರಳ ಕೇಡಾರ್ನಲ್ಲಿದ್ದ ಅಜಿತ್ ದೋವಲ್ ಎಂಬ 25-26 ವರ್ಷದ ಯುವ ದಕ್ಷ ಅಧಿಕಾರಿ ಅವರ ಕಣ್ಣಿಗೆ ಬಿದ್ದಿತ್ತು. ತಕ್ಷಣ ಅಜಿತ್ ದೋವಲ್ರನ್ನ ತಲಶೇರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ತಲಶೇರಿಗೆ ಹೋದವರೇ ದೋವಲ್ ನೇರ ಹಿಂಸಾಚಾರ ನಡೀತಿದ್ದ ಗಲ್ಲಿಗೆ ಹೋದರು. ಯಾವ ಬೀದಿಗೆ ಹೋಗಲು ಉನ್ನತ ಅಧಿಕಾರಿಗಳೇ ಬೆದರುತ್ತಿದ್ರು. ದೋವಲ್ ನೇರ ಅಂತಹ ಗಲಭೆಕೋರರ ಅಡ್ಡೆಗಳಿಗೆ ನುಗ್ಗಿದ್ರು. ಮೊದಲು 2 ಕಡೆಯ ಜನರ ಮಾತನ್ನು ಆಲಿಸಿದ್ರು. 2 ಕಡೆಯ ನಾಯಕರ ಜತೆ ಏಕಾಂಗಿಯಾಗಿ ಕೂತು ಚರ್ಚಿಸಿದ್ರು. ರಾಜಿ ಸಂಧಾನ ನಡೆಸಿದ್ರು. ದರೋಡೆಯಾದ ವಸ್ತುಗಳನ್ನೆಲ್ಲ ಮರಳಿಸಿದ್ರು. ಇವರ ಇಂಟೆಲಿಜೆನ್ಸ್ ಎಷ್ಟು ವರ್ಕೌಟ್ ಆಯ್ತಂದ್ರೆ ಕೇವಲ 1 ವಾರದಲ್ಲಿ ಇಡೀ ಕಣ್ಣೂರು ಜಿಲ್ಲೆ ಶಾಂತವಾಗಿತ್ತು. ದೋವಲ್ ಗಲಭೆಕೋರರನ್ನ ನಡುಬೀದಿಯಲ್ಲೇ ಲುಂಗಿ ಬಿಚ್ಚಿಸಿ ಥಳಿಸಿದ್ರು. ಇವರ ಅಬ್ಬರ ಕಂಡ ಗಲಭೆಕೋರರೆಲ್ಲ ದಂಗು ಬಡಿದು ಹೋಗಿದ್ರು. ಹಾಗೆ ಹೊಡೆಸಿಕೊಂಡವರು ಈಗಿನ ಕೇರಳ CM ಆಗಿರೋ ಪಿಣರಾಯಿ ವಿಜಯನ್ ಅಂತಲೂ ಕೆಲ ಸಮಯಗಳ ಹಿಂದೆ ಗುಲ್ಲೆದ್ದಿತ್ತು. ಆದರೆ ಅದಕ್ಕೆ ಯಾವ ಪುರಾವೆಯೂ ಇಲ್ಲ. ಇಡೀ ಜಿಲ್ಲೆಯ ಪೊಲೀಸರು ಮಾಡಲಾಗದ ಕೆಲಸವನ್ನು ಒಬ್ಬ ಯುವ ASP ಕೇವಲ 1 ವಾರದಲ್ಲಿ ಮಾಡಿ ಮುಗಿಸಿದ್ರು. ಆಗಲೇ ದೋವಲ್ ಕೇಂದ್ರ ಗೃಹ ಸಚಿವಾಲಯದ ಕಣ್ಣಿಗೆ ಬಿದ್ದದ್ದು. ಅವರನ್ನು ಕೇರಳದಿಂದ ತಕ್ಷಣವೇ ದೆಹಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳಲಾಯಿತು. ಮುಂದಿನದ್ದು ದೋವಲ್ ಅವರ ಅಜ್ಞಾತವಾಸ. ಈ ದೇಶ ಕಂಡ ಮಹಾನ್ ಗೂಢಚಾರನ ವೇಷ. ಇದೇ ಹೊತ್ತಲ್ಲಿ ನಾನು ನಿಮಗೆ ಭಾರತದ ಗೂಢಚಾರಿಕೆ ಇಲಾಖೆಯ ಇತಿಹಾಸವನ್ನು ಹೇಳಬೇಕು. ಅದು 1904ರ ವರ್ಷ. ಭಾರತದಲ್ಲಿ ಬೇಹುಗಾರಿಕಾ ಏಜೆನ್ಸಿಗಳ ಇತಿಹಾಸ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಶುರುವಾಗುತ್ತೆ. 20ನೇ ಶತಮಾನದ ಆರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಕಣ್ಣಿಡಲು ಬ್ರಿಟಿಷರು ಸೆಂಟ್ರಲ್ ಸ್ಪೆಷಲ್ ಬ್ರಾಂಚ್ ಹೆಸರಿನ ಏಜೆನ್ಸಿ ರಚಿಸಿದ್ರು. ಇದೇ ಏಜೆನ್ಸಿಯನ್ನು ಸೆಂಟ್ರಲ್ ಕ್ರೈಮ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂತ 1902ರಲ್ಲಿ ಪುನರ್ನಾಮಕರಣ ಮಾಡಲಾಯಿತು. 1918ರಲ್ಲಿ ಇದನ್ನು ಮತ್ತೊಮ್ಮೆ ಪರಿಷ್ಕರಿಸಿ ಈ ಡಿಪಾರ್ಟ್ಮೆಂಟ್ಗೆ ಕೇವಲ ರಾಜಕೀಯ ಬೇಹುಗಾರಿಕೆಯನ್ನಷ್ಟೇ ಮಾಡೋ ಕೆಲಸ ನೀಡಲಾಯಿತು. ಮತ್ತೆ 1920ರಲ್ಲಿ ಇದನ್ನು ಇಂಟೆಲಿಜೆನ್ಸ್ ಬ್ಯೂರೋ ಅಂದರೆ IB ಅಂತ ಹೆಸರಿಸಲಾಯಿತು. ದೇಶದೊಳಗಿನ ಮತ್ತು ಹೊರಗಿನ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳ ಮಾಹಿತಿ ಸಂಗ್ರಹಿಸುವುದು ಆಗಿನ IBಯ ಕೆಲಸವಾಗಿತ್ತು. ವಿಶೇಷ ಅಂದರೆ ನೇತಾಜಿ ಅವರು ಬ್ರಿಟಿಷರ ಗೂಢಚಾರರ ವಿರುದ್ಧವೇ ಗೂಢಚಾರಿಕೆ ಮಾಡುತ್ತಿದ್ದರು. ಈ ನೇತಾಜಿ ಅಂದರೆ ದೋವಲ್ ಅವರಿಗೆ ಪ್ರಾಣ. When Prime Minister Attlee was told, and he came to this thing and he was staying with the Chief Justice at that time, he said, "Why did you leave India? After all, you had won the Second World War. Gandhi had almost got this thing on that. This thing like that. The worst was over. The Quit India movement had flopped in 1942. What was such much a tearing hurry in 47 that you said that no, we have to go immediately?" He said it was not that. It was the spark that Bose had created among the soldiers of the Indian Army. And we had seen 1857, 2.5 million, 25 lakh Indian soldiers had returned victorious from the Second World War. And when the incidents like this started taking place, ನಿಜಕ್ಕೂ ಹಿಂದೂಸ್ತಾನ ಡಿವೈಡ್ ಆಗ್ತಿರಲಿಲ್ಲ. ನಂತರ ಬ್ರಿಟಿಷರು ಭಾರತ ಬಿಟ್ಟು ಹೋದರು. ಆಗ ಇಂಟೆಲಿಜೆನ್ಸ್ ಬ್ಯೂರೋ ಭಾರತೀಯರದ್ದೇ ನಿಯಂತ್ರಣಕ್ಕೆ ಬಂತು. ಆದರೆ ಇಲ್ಲೂ ಒಂದು ದೊಡ್ಡ ಸಮಸ್ಯೆ ಇತ್ತು. ದಕ್ಷ ಇಂಟೆಲಿಜೆನ್ಸಿ ಅಧಿಕಾರಿಗಳು ಇರಲಿಲ್ಲ. ಮತ್ತು 1947ಕ್ಕೂ ಮುನ್ನ ಬ್ರಿಟಿಷರ ಸರ್ಕಾರದಲ್ಲಿ ಗೂಢಚಾರರಾಗಿದ್ದವರು ಬಹುತೇಕರು ಒಂದೋ ಬ್ರಿಟಿಷರು ಅಥವಾ ಮುಸ್ಲಿಮರು. ಹಾಗಾಗಿ IBಯನ್ನು 0ದಿಂದ ಆರಂಭಿಸುವ ಪ್ಲಾನಿಂಗ್ ನಡೀತು. ಅದರ ಹೊಣೆಯನ್ನು TG ಸಂಜೀವಿ ಪಿಳ್ಳೆಗೆ ನೀಡಿದರು. ಅವರು ಬ್ರಿಟಿಷ್ ಇಂಟೆಲಿಜೆನ್ಸ್ ಏಜೆನ್ಸಿ MI5ನಂತೆ ಭಾರತದ IBಯನ್ನು ಕಟ್ಟಲು ನೋಡಿದರು. ಆಗಲೂ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಹೇಗಿತ್ತೆಂದರೆ ex-IB ಚೀಫ್ RK ಯಾದವ್ ಪ್ರಕಾರ ಅದು ಟ್ರಾನ್ಸ್ಫರ್ ಆಫ್ ಪವರ್ ಬದಲು ಟ್ರಾನ್ಸ್ಫರ್ ಆಫ್ ಲಾಯಲ್ಟಿ ಆಗಿತ್ತು. ಆಗ ಬ್ರಿಟಿಷರಿಗೆ ಲಾಯಲ್ ಆಗಿದ್ದವರು ಈಗ ಕಾಂಗ್ರೆಸ್ಗೆ ಲಾಯಲ್ ಆಗಿಬಿಟ್ರು ಅಂತ. 1950ರಲ್ಲಿ IB ಆಕ್ಟ್ ಜಾರಿಗೆ ಬಂತು. ಭಾರತದ ಆಂತರಿಕ ಮತ್ತು ಬಾಹ್ಯ ಬೇಹುಗಾರಿಕೆಗಾಗಿ IBಯನ್ನು ಗಟ್ಟಿಯಾಗಿ ಕಟ್ಟಲು ಸಂಜೀವಿ ಪಿಳ್ಳೈ ವಾಷಿಂಗ್ಟನ್ DC ಗೆ ಹೋಗಿ CIA ವರ್ಕಿಂಗ್ ಮತ್ತು ಸ್ಟ್ರಕ್ಚರಲ್ ಮಾಡೆಲ್ ಅನ್ನು ತಿಳ್ಕೊಂಡ್ರು.
ಆದರೆ ಅವರಿಗೆ ತಮ್ಮ ಯೋಚನೆಗಳನ್ನು ಜಾರಿಗೆ ತರಲು ಹೆಚ್ಚಿನ ಅಧಿಕಾರ ಸಿಗೋದಿಲ್ಲ. ಸಂಜೀವಿ ಬದಲಿಗೆ BN ಮಲಿಕ್ರನ್ನ IB ಹೆಡ್ ಮಾಡಲಾಗುತ್ತೆ. ಆದರೆ ಅವರಿಗೂ ಯಾವುದೇ ಪವರ್ ಕೊಡೋದಿಲ್ಲ. ಒಂದರ್ಥದಲ್ಲಿ IB ಪೊಲಿಟಿಕಲ್ ಸ್ಪೈಯಿಂಗ್ ಏಜೆನ್ಸಿ ಆಗಿಯೇ ಉಳಿಯುತ್ತೆ. ಭಾರತದ IBಯ ಹಿಸ್ಟ್ರಿಯಲ್ಲಿ ಒಂದು ಪಾಸಿಟಿವ್ ಟ್ವಿಸ್ಟ್ ಬರೋದು ಇಂದಿರಾ ಗಾಂಧಿ ಪ್ರಧಾನಿಯಾಗಿ ಬಂದಾಗ 1966ರಲ್ಲಿ. ಇಂದಿರಾ ಗಾಂಧಿ ಬಗ್ಗೆ ನೀವೇನೇ ಹೇಳಿ, ಆದರೆ ಅವರು ಭಾರತದ ಭದ್ರತೆ ಮತ್ತು ರಕ್ಷಣೆಯ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದರು. ಇಂಡಿಯಾದ ನ್ಯಾಷನಲ್ ಸೆಕ್ಯೂರಿಟಿಗೆ ಇಂದಿರಾ ಟಾಪ್ ಮೋಸ್ಟ್ ಪ್ರಯಾರಿಟಿ ಕೊಟ್ಟಿದ್ದರು. ಇಂಡಿಯಾದ ಇಂಟೆಲಿಜೆನ್ಸ್ ಬ್ಯೂರೋವನ್ನು ಅವರು ವಿಸ್ತರಿಸ್ತಾರೆ. ಭಾರತದ ಬಾಹ್ಯ ಬೆದರಿಕೆಗಳನ್ನು ನಿಭಾಯಿಸಲು ಒಂದು ಪ್ರತ್ಯೇಕ ವಿಂಗನ್ನೇ ರಚಿಸ್ತಾರೆ. ಅಮೆರಿಕದ CIA ಮತ್ತು ಬ್ರಿಟನ್ನ MI6ನಂತೆ ಭಾರತದಲ್ಲೂ ಅತಿ ಚಾಣಾಕ್ಷ ಗೂಢಚಾರರ ಪಡೆ ಕಟ್ತಾರೆ. ಆ ಏಜೆನ್ಸಿಗೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂದರೆ ರಾ ಅಂತ ಹೆಸರಿಡ್ತಾರೆ. ಅದರ ನೇತೃತ್ವವನ್ನು ವಹಿಸಿದವರೇ ಕಾಶ್ಮೀರಿ ಪಂಡಿತ RN ಕಾವ್. ಭಾರತದ ಅತ್ಯಂತ ನಿಪುಣ ಸ್ಪೈ ಅಂತ ಕರೆಯಲಾಗೋ ಈ RN ಕಾವ್ ಅವರೇ ಅಜಿತ್ ದೋವಲ್ ಅವರ ಗುರು. 1982ರಲ್ಲಿ NSG ಅನ್ನು ರಚಿಸುವಲ್ಲೂ ಇದೇ ಕಾವ್ ಅವರು ಶ್ರಮಿಸಿದ್ದು. ರಾದ ಸ್ಟಾಫ್ಗಳನ್ನು ಎಲ್ಲ ದೇಶಗಳಲ್ಲೂ ನಿಯೋಜಿಸ್ತಾರೆ. ಎಲ್ಲ ದೇಶಗಳ ಇಂಡಿಯನ್ ಎಂಬಸಿಯಲ್ಲಿದ್ದ ವೇಕೆನ್ಸಿಗಳನ್ನು ಭರ್ತಿ ಮಾಡ್ತಾರೆ. ಹೀಗೆ ರಾವನ್ನ ಗಟ್ಟಿಯಾಗಿ ಕಟ್ಟಿದ ಲಾಭ ನಿಧಾನಕ್ಕೆ ಭಾರತಕ್ಕಾಯಿತು. 1971ರ ಯುದ್ಧ, ಬಾಂಗ್ಲಾದೇಶ ರಚನೆ ಇವೆಲ್ಲ ಸಾಧ್ಯವಾಗಿದ್ದು ಈ ರಾದಿಂದ. ಬಾಂಗ್ಲಾದೇಶ ನಿರ್ಮಾಣದ ಹಿಂದಿನ ಬ್ರೈನ್ RN ಕಾವ್ ಅಂತ ಖುದ್ದು ಬಾಂಗ್ಲಾದೇಶವೇ ಹೇಳಿಕೊಂಡಿತ್ತು. ಆಗ ಮಿಜೋರಾಂ ಅಸ್ಸಾಂ ರಾಜ್ಯದ ಭಾಗವಾಗಿತ್ತು. 1960ರಿಂದಲೇ ಭಾರೀ ಕ್ಷಾಮದಿಂದ ಬಾಧಿತವಾಗಿದ್ದ ಮಿಜೋರಾಮನ್ನು ಅಸ್ಸಾಂ ನಿರ್ಲಕ್ಷಿಸಿತ್ತು. ಇದೇ ಕಾರಣಕ್ಕೆ ಮಿಜೋರಾಂನಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ ಎಂಬ ಬಂಡುಕೋರರ ಪಡೆ ಹುಟ್ಟಿಕೊಂಡಿತ್ತು. ಅದನ್ನು ಆರ್ಮಿಯ ಎಕ್ಸ್ ಹವಾಲ್ದಾರ್ ಲಾಲ್ ಡೆಂಗಾನೆ ಸ್ಥಾಪಿಸಿದ್ದ. ಆ ಸಂದರ್ಭದಲ್ಲಿ ಅಸ್ಸಾಂ ಸರ್ಕಾರ ಮತ್ತೊಂದು ಕಾನೂನು ಜಾರಿಗೆ ತಂದಿತ್ತು. ಯಾರಿಗೆ ಅಸ್ಸಾಮಿ ಭಾಷೆ ಬರುತ್ತೋ ಅವರಿಗೆ ಮಾತ್ರ ಸರ್ಕಾರಿ ನೌಕರಿ ಅಂತ. ಇದನ್ನ ಮಿಜೋರಾಂ ಜನ ತೀವ್ರವಾಗಿ ವಿರೋಧಿಸಿದ್ರು. 7 ಕಮಾಂಡರ್ಗಳು ಇವರೆಲ್ಲ ಸೇರಿ ಮಿಜೋರಾಂ ಪ್ರತ್ಯೇಕ ದೇಶ ಅಂತ ಘೋಷಿಸಿದ್ರು. ಆಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದರು. ಮಿಜೋರಾಂ ಜನರು ಈ ಬಂಡುಕೋರರ ಪರ ಇದ್ದ ಕಾರಣ ಅಲ್ಲಿ ಮಿಲಿಟರಿ ಆಕ್ಷನ್ ಸಾಧ್ಯ ಇರಲಿಲ್ಲ. ಹಾಗಾಗಿ ಸೇನಾ ಕಾರ್ಯಾಚರಣೆಯ ಹೊರತಾಗಿ ಅಸ್ಸಾಮನ್ನು ಮರಳಿ ಭಾರತದ ಭಾಗವಾಗಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಇಂದಿರಾ. ಆಗ ಅವರಿಗೆ ನೆನಪಾಗಿದ್ದೇ ಅಜಿತ್ ದೋವಲ್. ದೋವಲ್ಗೆ ಮದುವೆಯಾಗಿ ವಾರ ಕಳೆದಿತ್ತಷ್ಟೇ. ಹಾಗೆ 1972ರಲ್ಲಿ ಸಬ್ಸಿಡಿಯರಿ ಇಂಟೆಲಿಜೆನ್ಸ್ ಬ್ಯೂರೋದ ಹೆಡ್ ಆಗಿ ದೋವಲ್ ಮಿಜೋರಾಂಗೆ ಹೋಗ್ತಾರೆ. ದೋವಲ್ ತಮ್ಮ ತಂತ್ರಗಾರಿಕೆಯಿಂದ ಲಾಲ್ ಡೆಂಗಾನ 6 ಕಮಾಂಡರ್ಗಳನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಅವರ ಜೊತೆ ಊಟ ಮಾಡಿದ್ರು, ಒಟ್ಟಿಗೆ ಕಲಿತರು, ಮನೆಗೆ ಊಟಕ್ಕೆ ಕರೆದರು. ಹಾಗೆ ಆ 6 ಕಮಾಂಡರ್ಗಳನ್ನು ತಮ್ಮದೇ ರಣತಂತ್ರಗಳಿಂದ ಲಾಲ್ ಡೆಂಗಾನಿಂದ ಸಪರೇಟ್ ಮಾಡಿಸಿದ್ರು. ನಿಧಾನಕ್ಕೆ ಈ 6 ಕಮಾಂಡರ್ಗಳನ್ನು ಭಾರತದ ಪರ ನಿಲ್ಲುವಂತೆ ಮಾಡಿದ್ರು. ನೀವು ಭಾರತದ ಜೊತೆಗಿದ್ರೆ ನಿಮಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ಕೊಡ್ತೀವಿ ಅಂದರು. ಮತ್ತು ಇಲ್ಲಿ ಆಗುವ ಸರ್ಕಾರದಲ್ಲಿ ನಿಮ್ಮ 6 ಮಂದಿಗೂ ಮಂತ್ರಿ ಸ್ಥಾನ ಕೊಡ್ತೀವಿ ಅಂದರು. ಈ ಮಾತು ಕೇಳದಿದ್ದರೆ ಮಿಜೋರಾಂಗೆ ಭಾರತದ ಸೇನೆ ನುಗ್ಗುತ್ತೆ, ಎಲ್ಲವೂ ಸರ್ವನಾಶವಾಗುತ್ತೆ ಅಂತ 6 ಕಮಾಂಡರ್ಗಳು ಭಾರತದ ಪರ ಬಂದರು. ಕೊನೆಗೆ ಲಾಲ್ ಡೆಂಗಾನು ಭಾರತದ ಪರ ಮಾತುಕತೆಗೆ ಬಂದುಬಿಟ್ಟ. ಮಿಜೋರಾಂಗೆ ಪ್ರತ್ಯೇಕ ರಾಜ್ಯದ ಸ್ಥಾನ ನೀಡಲಾಯಿತು. दोवल स्पाई मास्टर आगे मोदला बारी गुर्तिसिकोंड्रु। देखिए, खतरा हर एक आदमी को लगता है, डर तो हर एक आदमी को लगता है। इसकी टाइमिंग है, कुछ को घटना से पहले लगता है, कुछ को घटना के वक्त लगता है, कुछ को घटना के बाद लगता है। मैं थर्ड कैटेगरी वाला आदमी हूँ। मुझे जब घटना से पहले मेरा दिमाग शायद उस बात पर नहीं होता है कि इसमें मेरे लिए डेंजर कितना है। जब हो रही होती है तो उसके बाद सारा माइंड ऑक्युपाइड होता है, फोकस्ड होता है, आप कर क्या रहे हैं। जब सब कुछ हो जाता है, अब घर आ जाते हैं और सिगरेट पीने लगते हैं तो फिर लगता है कि यार क्या हो सकता था। ಇದೇ ವೇಳೆ ಸಿಕ್ಕಿಂನಲ್ಲೂ ಅರಾಜಕತೆ ಉಂಟಾಗಿತ್ತು. ಆಗ ಅದು ಭಾರತದ ಭಾಗವಾಗಿರಲಿಲ್ಲ. ಅಲ್ಲಿನ ರಾಜ ಪಾಲ್ಡೆನ್ ತೊಂಡೋಪ್ ಅಮೆರಿಕದ ಬೇಹುಗಾರಿಕೆಯ ಬಲೆಗೆ ಬಿದ್ದಿದ್ದ. ಸಿಕ್ಕಿಂನಲ್ಲಿ ತಮ್ಮ ಹಕ್ಕು ಸ್ಥಾಪನೆಗೆ ಚೀನಾ ಅಮೆರಿಕಗಳು ಪ್ರಯತ್ನ ಪಡುತ್ತಿದ್ದ ಕಾಲ. ಸಿಕ್ಕಿಂನ ರಾಜನನ್ನು ಅಮೆರಿಕದ CIA ಏಜೆಂಟ್ ಹುಡುಗಿಯೊಬ್ಬಳು ಮದುವೆಯಾಗಿದ್ಲು. ಆತನ ಕಾಲಾನಂತರ ಅವಳೇ ಸಿಕ್ಕಿಂ ರಾಣಿ ಆಗ್ತಿದ್ಲು. ಅಲ್ಲಿಗೆ ಸಿಕ್ಕಿಂ ಅಮೆರಿಕದ ಪಾಲಾಗೋದು ಪಕ್ಕಾ ಆಗ್ತಿತ್ತು. ಸಿಕ್ಕಿಂ ಜನರಷ್ಟೇ ಅಲ್ಲ, ಅಲ್ಲಿನ ರಾಜನನ್ನು ಅಮೆರಿಕ ತನ್ನತ್ತ ಸೆಳೆದುಕೊಂಡಿತ್ತು. ಇವೆಲ್ಲವನ್ನು ಗಮನಿಸಿದ ಇಂದಿರಾ ಗಾಂಧಿ ಸಿಕ್ಕಿಂಗೆ ಇದೇ ದೋವಲ್ರನ್ನ ಸೀಕ್ರೆಟ್ ಏಜೆಂಟ್ ಆಗಿ ಕಳಿಸಿದ್ರು. ಸಿಕ್ಕಿಂಗೆ ತೆರಳಿದ ಅಜಿತ್ ದೋವಲ್ ಅಲ್ಲಿನ ಸ್ಥಳೀಯ ರಾಜಕೀಯ ಪಕ್ಷಗಳು ಜನರನ್ನ ಮೀಟ್ ಆದ್ರು. ರಾಜನ ವಿರುದ್ಧ ದಂಗೆ ಏಳುವಂತೆ ಮಾಡಿದ್ರು. ಖುದ್ದು ಇಂದಿರಾ ಗಾಂಧಿಯೇ ಈ ಸೀಕ್ರೆಟ್ ಮಿಷನ್ ಅನ್ನು ಮಾನಿಟರ್ ಮಾಡ್ತಿದ್ರು. IBಯ RN ಕಾವ್ ಮತ್ತು PN ಬ್ಯಾನರ್ಜಿ ದೆಹಲಿಯಲ್ಲಿದ್ದರೆ ಸಿಕ್ಕಿಂನ ಗಲ್ಲಿ ಗಲ್ಲಿಗಳಲ್ಲಿ ಅಡ್ಡಾಡಿ ಇಡೀ ಮಿಷನ್ ಅನ್ನು ಜಾರಿಗೆ ತರುತ್ತಿದ್ದವರು ಅಜಿತ್ ದೋವಲ್. ಸಿಕ್ಕಿಂ ನ್ಯಾಷನಲ್ ಕಾಂಗ್ರೆಸ್ ನಾಯಕ ಕಾಜಿ ಲೆಂಡೋಪ್ ದೊರ್ಜಿಯನ್ನ ಭೇಟಿಯಾಗ್ತಾರೆ.
ಈ ಕಾಜಿಯ ಮೂಲಕವೇ ಜನರನ್ನ ರಾಜನ ವಿರುದ್ಧ ದಂಗೆ ಏಳುವಂತೆ ಮಾಡೋದು ಇವರ ಮಿಷನ್ ಆಗಿತ್ತು. ಚುನಾವಣೆ ನಡೆಸುವಂತೆ ರಾಜನ ಮೇಲೆ ಪ್ರೆಷರ್ ಹಾಕಲಾಗುತ್ತೆ ಮತ್ತು ಎಲೆಕ್ಷನ್ ನಡೆಯುತ್ತೆ ಕೂಡ. ಅದೇ ಹೊತ್ತಲ್ಲಿ ಸಿಕ್ಕಿಂ ನ್ಯಾಷನಲ್ ಕಾಂಗ್ರೆಸ್ಗೆ ಜನರ ಭಾರಿ ಬೆಂಬಲ ಸಿಗುತ್ತೆ, ಅದು ಎಲೆಕ್ಷನ್ನಲ್ಲಿ ಗೆಲ್ಲುತ್ತೆ ಕೂಡ. ಈ ಕಾಜಿ ಲೆಂಡೂಪ್ನೆ CM ಆಗಿ ಭಾರತದ ಜೊತೆ ಸಿಕ್ಕಿಂ ಸೇರ್ಪಡೆಯಾಗುತ್ತೆ. ರಾಜ ಅರಮನೆಯಿಂದ ಹೊರ ಹೋಗ್ತಾನೆ. CIA ಏಜೆಂಟ್ ರಾಣಿ ಅವನಿಗೆ ಡೈವೋರ್ಸ್ ಕೊಟ್ಟು ಅಮೆರಿಕಕ್ಕೆ ಹೋಗ್ತಾಳೆ. ಮುಂದೆ ದೋವಲ್ ಸ್ಪೈ ಆಗಿ ಹೋಗಿದ್ದು ಪಾಕಿಸ್ತಾನಕ್ಕೆ. ಆ ಕಥೆಯನ್ನ ಅವರ ಬಾಯಲ್ಲೇ ಕೇಳಿ. Sir, I heard that you were in Pakistan for 5 years. 7 years. 7 years, wow. Yeah, I lived. Sir, any such incident of Dharma Sankat, like you had to make some decision, either this or that. मैं आपको एक छोटी सी घटना सुनाता हूँ, ये इसलिए क्योंकि किसी ने अखबार में छापी थी कुछ साल पहले। ऐसा हुआ कि वहां पर एक लाहौर के अंदर में एक बड़ी भारी वो है, औलिया की एक मजार है जिसपे बहुत सारे लोग आते हैं। तो नेचुरली मैं क्योंकि एक मुस्लिम उसमें रहता था और उसके साथ में रहता था, तो मैं वहां से गुजर रहा था और मैं उस औलिया के उसमें आया और मस्जिद से वापस आया और एक उसमें मिला। तो एक आदमी एक कोने पे बैठा हुआ था, बड़ी आकर्षक उसका व्यक्तित्व था, बड़ी सफेद लंबी दाढ़ी थी। उसने मुझे बुलाया, उसने कहा तुम हिंदू हो? मैंने कहा नहीं। कहता मेरे साथ आओ। मैं उसके साथ चला गया। वो मुझे 2-4 गलियां ले जाके छोटे से कमरे में ले गया। उसने दरवाजा बंद कर दिया। उसने कहा देखो तुम हिंदू हो। मैंने कहा आप क्यों कहते हैं ये? कहने लगे, उसने कहा देखिए आपके कान छिदे हुए हैं। अब पता नहीं बचपन में हमारे यहाँ एक प्रथा है, मैं जहाँ का रहने वाला हूँ, कि कानों को छेदने के एक कान वेदन का एक वो होता है, एक वो है। अब शायद कम हो गई है, लड़कों की नहीं अब लड़कियों की होती है, लेकिन मेरे टाइम पे लड़कों की भी होती थी। तो मैंने कहा हाँ ये तो है कि मैं जब पैदा हुआ था तो था। मैंने कहा मैं बाद में कन्वर्ट हुआ। उसने कहा तुम बाद में भी कन्वर्ट नहीं। खैर उसने कहा कि इसकी प्लास्टिक सर्जरी करवा लो, इस तरह से घूमना ठीक नहीं है। मैंने कहा अच्छा। खैर वो मैंने करवा ली या नहीं करा, इसके बाद में भी है दिखाई देते हैं, कम दिखाई देते हैं पर दिखाई देते हैं। लेकिन मैंने कहा ये बताइए इतनी सूक्ष्म दृष्टि और इतना नहीं, मैंने नहीं कहा, उसने कहा। उसने कहा देखो पता मैंने ऐसा क्यों कहा? मैंने कहा क्यों? उसने कहा क्योंकि मैं भी हिंदू हूं। और उसने कहा कि देखो मेरा सारा परिवार इन लोगों ने मार दिया था, मैं यहाँ पर किसी तरह से अपने दिन काट रहा हूँ। मुझको बहुत खुशी होती है जब आप लोगों को देखता हूँ, लेकिन मैंने भी अपना बेस बदला हुआ है। लेकिन देखो इस कमरे के अंदर, और फिर उसने अलमारी खोली, उसके अंदर में एक शिव जी की और एक दुर्गा की एक वो रखी थी। उसने कहा देखो मैं इनकी पूजा करता हूँ, लेकिन बाहर जाकर मस्जिद के अंदर में सब लोग मेरे को यहाँ का एक रिस्पेक्टेड उलेमा समझ लीजिए, उलेमा तो नहीं लेकिन वो समझ लीजिए, मतलब रिलीजियस मैन की तरीके से वो करते हैं। ರಾ ತನ್ನ ಗೋಲ್ಡನ್ ಏಜ್ ಅನ್ನು ಇಂದಿರಾ ಗಾಂಧಿ ಅವರ ಆಡಳಿತಾವಧಿಯಲ್ಲಿ ನೋಡಿತ್ತು. ಆದರೆ ಮೊರಾರ್ಜಿ ದೇಸಾಯಿ PM ಆದಾಗ ರಾದ ಡೌನ್ಫಾಲ್ ಶುರುವಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಮೊರಾರ್ಜಿ ಅವನ್ನು ಬೇಸಿಕಲಿ ಇಂದಿರಾ ಗಾಂಧಿಯವರ ಏಜೆನ್ಸಿ ಅಂತ ಭಾವಿಸಿತ್ತು. ರಾವನ್ನು ಅಷ್ಟೊಂದು ಪವರ್ಫುಲ್ ಏಜೆನ್ಸಿ ಮಾಡೋ ಐಡಿಯಾವು ಅವರಿಗೆ ಇಷ್ಟವಿರಲಿಲ್ಲ. ರಾದಿಂದ ಅವರು ನೇರವಾಗಿ 600 ಸಿಬ್ಬಂದಿಗಳನ್ನು ವಜಾ ಮಾಡಿದ್ರು. ರಾದ ಬಹುತೇಕ ಎಲ್ಲ ರೀಜನಲ್ ಆಫೀಸ್ಗಳಿಗೆ ಬೀಗ ಜಡಿದ್ರು ಮತ್ತು RN ಕಾವ್ ಅವರನ್ನು ಕೂಡ ಸುದೀರ್ಘ ರಜೆ ಮೇಲೆ ಕಳಿಸಿದ್ರು. ಅಲ್ಲಿಗೆ ಸಂಪೂರ್ಣ ನೆಲಕಚ್ಚಿದ್ದ ಹೊತ್ತಲ್ಲೇ ಇದೇ ರಾದ ಅಳಿದುಳಿದ ಗೂಢಚಾರರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪಾಕ್ನಿಂದ ಸಿಗುತ್ತೆ. ಪಾಕ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದಕ್ಕೆ ಹೋಗ್ತಿದೆ ಅಂತ. ಭಾರತದ ನ್ಯಾಷನಲ್ ಸೆಕ್ಯೂರಿಟಿಗೆ ಅತ್ಯಂತ ಮುಖ್ಯ ಬೆದರಿಕೆಯಾದ ಇದನ್ನು ತಡೆಯೋದಕ್ಕೆ ಬಯಸಿತ್ತು. ಈ ವಿಚಾರ ಮೊರಾರ್ಜಿಗೆ ಹೇಳಲಾಗುತ್ತೆ. ಆಗ ಮೊರಾರ್ಜಿ ಅವರು ಹೇಳಿದ್ದೇನು ಗೊತ್ತಾ? ಅದೆಲ್ಲ ಪಾಕಿಸ್ತಾನದ ಇಂಟರ್ನಲ್ ವಿಚಾರ ಅಲ್ವಾ, ನಾವೇನೂ ಆ್ಯಕ್ಷನ್ ತಗೊಳ್ಳೋ ಅಗತ್ಯವಿಲ್ಲ ಅಂತ. ಆಗ ಮೊಸಾದ್ ನಡುವೆ ಒಳ್ಳೆಯ ಸಂಬಂಧವಿತ್ತು. ಇದೇ ಸಮಯದಲ್ಲಿ ಇಸ್ರೇಲ್ ಪಾಕಿಸ್ತಾನದ ಆ ರಿಸರ್ಚ್ ಲ್ಯಾಬ್ ಮೇಲೆ ಅಟ್ಯಾಕ್ ಮಾಡೋ ಪ್ಲ್ಯಾನ್ ಹಾಕಿತ್ತು. ಇಸ್ರೇಲ್ ತನ್ನ ಫೈಟರ್ ಜೆಟ್ಗೆ ಇಂಧನ ತುಂಬಿಸಲು ಭಾರತದಲ್ಲಿ ಇಳಿಯೋದಕ್ಕೆ ಅನುಮತಿ ಕೇಳುತ್ತೆ. ಆದರೆ ಈ ಮೊರಾರ್ಜಿ ದೇಸಾಯಿ ಅದಕ್ಕೂ ಅನುಮತಿ ಕೊಡೋದಿಲ್ಲ. ಅಷ್ಟೇ ಅಲ್ಲ, ಈ ಮೊರಾರ್ಜಿ ದೇಸಾಯಿ ಪಾಕ್ ಅಧ್ಯಕ್ಷ ಜಿಯಾ ಉಲ್ ಹಕ್ ಜೊತೆ ದೂರವಾಣಿಯಲ್ಲಿ ಮಾತನಾಡ್ತಾ ಪಾಕ್ ನಡೆಸ್ತಿರೋ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಎಲ್ಲ ಮಾಹಿತಿ ನಮ್ಮ ಬಳಿ ಇದೆ, ಆದರೆ ನೀವು ಏನೂ ಟೆನ್ಷನ್ ಮಾಡಬೇಡಿ, ನಾವೇನೂ ಕ್ರಮ ಕೈಗೊಳ್ಳಲ್ಲ ಅಂತ ಹೇಳ್ತಾರೆ. ಆ ಬಳಿಕ ಪಾಕ್ನಲ್ಲಿರೋ ಎಲ್ಲ ಸ್ಪೈ ನೆಟ್ವರ್ಕನ್ನು ಟ್ರೇಸ್ ಮಾಡಲಾಗುತ್ತೆ ಮತ್ತು ಹಲವು ಏಜೆಂಟರನ್ನು ಪಾಕ್ ಕೊಂದು ಹಾಕುತ್ತೆ. ಮೊರಾರ್ಜಿ ದೇಸಾಯಿಗೆ ಆ ವರ್ಷ ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಸನ್ಮಾನವಾದ ನಿಶಾನ್-ए पाकिस्तान अन्न ನೀಡಲಾಗುತ್ತೆ. हिंदुस्तानियों को हराया है तो हमेशा हिंदुस्तान के लोगों ने साथ नहीं दिया देश का, और दर्द है तो केवल इसी बात का। भारत के इतिहास में अगर दर्द केवल इस बात का नहीं है कि विदेशियों ने हमारे साथ क्या किया, उनका तो हम मुकाबला कर लेते, दुख इस बात का था कि हमारे सभी लोगों ने साथ नहीं निभाया और साथ नहीं दिया। और इसकी फीलिंग आज भी मुझे इस देश में होती है। और भारत को आंतरिक या बाह्य
शक्तियों से जो सबसे बड़ा खतरा है वो खतरा इस बात का है कि हमारे अपने लोग ही कहीं राष्ट्र की सुरक्षा, राष्ट्र की अस्मिता, राष्ट्र के गौरव का सौदा न कर बैठे, अपने आज के सुख के लिए अपने भविष्य को अंधकारमय न कर दें। और इसके लिए जो जागरूकता चाहिए, ಮತ್ತು ಇದು ಈಗಲೂ ಈ ಹೊತ್ತಿಗೂ ಸಂಬಂಧಿಸಿದ ಮಾತಿನಂತೆಯೂ ಕೇಳಿಸುತ್ತೆ. ಆ ನೋವು ಈಗಲೂ ಅಜಿತ್ ದೋವಲ್ ಅವರ ಮಾತಿನಲ್ಲಿ ಕೇಳಿಸುತ್ತೆ. ಮೇ 1988 ಅಮೃತಸರದ ಗೋಲ್ಡನ್ ಟೆಂಪಲ್ ಸುತ್ತಲಿನ ಪುಟ್ಟ ಗಲ್ಲಿಗಳಲ್ಲಿ ಒಂದು ಸಾಮಾನ್ಯ ರಿಕ್ಷಾವಾಲ ಹಲವು ದಿನಗಳಿಂದ ಎಲ್ಲವನ್ನು ಗಮನಿಸುತ್ತಾ ಅಲೆದಾಡ್ತಿದ್ದ. ಆತನ ಕಣ್ಣುಗಳಲ್ಲಿ ಒಂದು ಅದಮ್ಯ ಬೆಳಕಿತ್ತು. ಆ ಚಿನ್ನದ ದೇಗುಲದ ಸುತ್ತಲಿನ ಪ್ರತಿ ಗಲ್ಲಿ, ಪ್ರತಿ ತಿರುವು, ಪ್ರತಿ ಮೂಲೆಯನ್ನು ಸ್ಕ್ಯಾನ್ ಮಾಡ್ತಿರುವಂತೆ. ಆ ಹೊತ್ತಲ್ಲಿ ಸಿಖ್ಖರ ಪವಿತ್ರ ಮಂದಿರ ಗೋಲ್ಡನ್ ಟೆಂಪಲ್ ಅನ್ನ ಮತ್ತೊಂದು ಬಾರಿ ಸಿಖ್ ಪ್ರತ್ಯೇಕತಾವಾದಿಗಳು ವಶಕ್ಕೆ ಪಡೆದು ಭಾರತ ಸರ್ಕಾರದ ನಿದ್ದೆಗೆಡಿಸಿದ್ರು. ಸರ್ಕಾರ ಈ ಬಾರಿ 1984ರಲ್ಲಿ ನಡೆದ ಆಪರೇಷನ್ ಬ್ಲೂ ಸ್ಟಾರ್ ರೀತಿಯ ಯಾವುದೇ ಹೆಜ್ಜೆ ಇಡಲು ಬಯಸ್ತಿರಲಿಲ್ಲ. ಹಾಗೆ ಗೋಲ್ಡನ್ ಟೆಂಪಲ್ನ ಪುಟ್ಟ ಇಟ್ಟಿಗೆಗೂ ಧಕ್ಕೆಯಾಗದಂತೆ ಒಳಗಿರೋ ಉಗ್ರರನ್ನ ಸದೆಬಡೆಯೋ ಒಂದು ಬೇಹುಗಾರಿಕಾ ಮಿಷನ್ ಜಾರಿಗೆ ಬರುತ್ತೆ. ಖುದ್ದು ಅಜಿತ್ ದೋವಲ್ ವೇಷ ಮರೆಸಿ ಮುರಿದ ಸೈಕಲ್ನಲ್ಲಿ ಗೋಲ್ಡನ್ ಟೆಂಪಲ್ನ ಸುತ್ತ ಅಲೆದಾಡ್ತಾ ಇದ್ರು. ಹೀಗೆ ಆ ರಿಕ್ಷಾವಾಲ ಚಿನ್ನದ ದೇಗುಲದ ಸುತ್ತಲಿನ ಗಲ್ಲಿಗಳಲ್ಲಿ 10 ದಿನಗಳ ಕಾಲ ಅಲೆದಾಡ್ತಲೇ ಇದ್ದ. ಹೀಗೆ ಅಡ್ಡಾಡುತ್ತಲೇ ಉಗ್ರರ ಸಂಪರ್ಕಕ್ಕೆ ಬಂದ್ರು. ನಾನು ISI ಏಜೆಂಟ್, ನನ್ನನ್ನು ನಿಮ್ಮ ನೆರವಿಗಾಗಿ ಪಾಕಿಸ್ತಾನವೇ ಕಳುಹಿಸಿದೆ ಅಂತ ಉಗ್ರರಿಗೆ ಹೇಳಿ ಅವರ ವಿಶ್ವಾಸ ಗಿಟ್ಟಿಸಿ ಗೋಲ್ಡನ್ ಟೆಂಪಲ್ನ ಒಳಗೆ ಹೋದ್ರು. ಅಲ್ಲಿನ ಪ್ರತಿ ಗೋಡೆ, ಪ್ರತಿ ಕಿಟಕಿ, ಬಾಗಿಲು, ಅಲ್ಲಿರೋ ಉಗ್ರರ ಸಂಖ್ಯೆ, ಅವರ ಬಳಿ ಇರೋ ವೆಪನ್ಗಳು ಯಾವುವು, ಅವರ ಪೊಸಿಷನ್ವರೆಗೆ ಎಲ್ಲವನ್ನೂ ತಿಳಿದುಕೊಂಡ್ರು. ಅದಾಗಿ 2 ದಿನಗಳಲ್ಲಿ ಗೋಲ್ಡನ್ ಟೆಂಪಲ್ ಮೇಲೆ NSG ಕಮಾಂಡೋ ಆಪರೇಷನ್ ಆರಂಭಿಸಿದ್ರು. 9 ದಿನಗಳ ಕಾಲ ಆಪರೇಷನ್ ಮುಂದುವರಿಯಿತು. ಆದರೆ ಯಾವ ಸಾವು ನೋವು ಕೂಡ ಸಂಭವಿಸದೆ, ಸಿಖ್ ಮಂದಿರಕ್ಕೆ ಯಾವ ಹಾನಿಯೂ ಆಗದೆ ಎಲ್ಲ ಉಗ್ರರನ್ನು ಬಂಧಿಸಲಾಯಿತು. ಹೀಗೆ ಕಳೆದ 4-5 ದಶಕಗಳಲ್ಲಿ ದೇಶದ ಭದ್ರತೆಗೆ ಅಪಾಯ ಬಂದಾಗಲೆಲ್ಲ ಸರ್ಕಾರಕ್ಕೆ ನೆನಪಾಗಿದ್ದು ಇದೇ ದೋವಲ್. ಪಾಕಿಸ್ತಾನಕ್ಕೆ ಭಾರತದಲ್ಲಿರೋ S-400 ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ವೆಪನ್ಗಳ ಬಗ್ಗೆ ಭಯವಿದೆ ನಿಜ. ಆದರೆ ಅವೆಲ್ಲ ವೆಪನ್ಗಳಿಗಿಂತಲೂ ಪಾಕಿಗೆ ಹೆಚ್ಚಿನ ಭಯಪಡಿಸೋ ಒಂದು ಸೀಕ್ರೆಟ್ ವೆಪನ್ ಅಂದರೆ ಅದು ದೋವಲ್. ವಾರ್ ರೂಮ್ನಲ್ಲಿ ಎಲ್ಲರ ಯೋಚನೆಗಳು ಅಂತ್ಯಗೊಂಡಾಗ ಅಜಿತ್ ದೋವಲ್ ಅವರ ಕ್ಯಾಲ್ಕುಲೇಷನ್ ಶುರುವಾಗುತ್ತೆ. that India has shifted its gear from the defensive mode to defensive offense, they will find that it is unaffordable for them. You can do one Mumbai, you may lose Balochistan. There is no nuclear war involved in that. There is no engagement of troops. If you know the tricks, we know the tricks better than. ಆ ಟ್ರಿಕ್ಸ್ ಯಾವುದು ಅಂತ ಕಳೆದ 10 ವರ್ಷಗಳಲ್ಲಿ ಗೊತ್ತಾಗಿರುತ್ತೆ. ಪುಲ್ವಾಮಾ, ಉರಿ, ಬಾಲಾಕೋಟ್ ಎಲ್ಲ ದಾಳಿಗಳ ಹಿಂದಿನ ರಣತಂತ್ರಗಾರ ಇದೇ ದೋವಲ್. ನಿಮ್ಮ ನ್ಯೂಕ್ಲಿಯರ್ ಧಮ್ಕಿಗೆ ಬೆದರೋದಿಲ್ಲ, ಅಗತ್ಯ ಬಿದ್ದರೆ ನಿಮ್ಮ ದೇಶದೊಳಗೂ ನುಗ್ಗಿ ಸದೆ ಬಡಿತೀವಿ ಅಂತ ಭಾರತದ ಭದ್ರತಾ ನೀತಿಯನ್ನೇ ಬದಲಾಯಿಸಿಬಿಟ್ರು. होता है न्यूक्लियर वार तो होने दो। पाकिस्तान ये सोचता है कि उसमें ये विल पावर है कि वो कहेगा कि अगर हमारे को हम सेल्फ डिस्ट्रक्शन मोड में हैं, हम तो हैं ही फिदाइन, तो हमारा पूरा देश फिदाइन हो जाएगा, हम तो न्यूक्लियर वार के लिए तैयार हैं। अगर इंडिया कन्वेंशनल वार या इससे बाहर की हमारे को रिटेलिएट करता है, अगर हिंदुस्तान ये मन बना ले कि ये भी एक ब्लफ है, पाकिस्तान किसी भी न्यूक्लियर वॉर में के बाद पाकिस्तान राष्ट्र नहीं रहेगा, भारत फिर भी रहेगा। अगर कुछ नुकसान हुआ भी तो जितने बचेंगे वो फिर भी इतने काफी होंगे कि दुनिया के ऊपर में अपनी उसको ले जा सकते हैं. ಎದ್ದು ನಿಲ್ಲುತ್ತೇವೆ ನಾವು. ಅದಕ್ಕೆ ಭಾರತದ ಸಾವಿರಾರು ವರ್ಷಗಳಿಂದ ಯಾರ ಮೇಲೂ ದಾಳಿ ಮಾಡದೇ ಇದ್ರೂ ಈಗಲೂ ಗಟ್ಟಿಯಾಗಿಯೇ ಇರೋದು. ಆದರೆ ದೋವಲ್ ಅವರು ಈ ಹಿಂದೆಯೇ ಹೇಳಿದಂತೆ ಅಪಾಯ ಇರೋದು ನಮ್ಮ ಒಳಗಿನವರಿಂದಲೇ. ಎಷ್ಟೆಂದರೂ ಪುಲ್ವಾಮಾ ಅಟ್ಯಾಕ್ ಆಗಿರೋದು, ಈಗ ಪಹಲ್ಗಾಮ್ ಅಟ್ಯಾಕ್ ಆಗಿರೋದು ಇವೆಲ್ಲ ಷಡ್ಯಂತ್ರ, ಎಲೆಕ್ಷನ್ ಗಿಮಿಕ್ ಅಂದರು. ಆದರೆ ಅದೇ ಹೊತ್ತಿಗೆ ಪಾಕಿಸ್ತಾನದ ಸೇನಾಧಿಕಾರಿಯೇ ಮಾಧ್ಯಮಗಳ ಎದುರು ಬಂದು ಪುಲ್ವಾಮಾ ನಮ್ಮದೇ ರಣತಂತ್ರ ಅಂದುಬಿಟ್ಟ. ಇಂತಹ ಅಟ್ಯಾಕ್ಗಳು ಪಾಕಿಸ್ತಾನದ ರಣತಂತ್ರ ಅಂತ ಹೇಗೆ ಇಡೀ ಜಗತ್ತಿನೆದುರೇ ಹೇಳಿಬಿಡ್ತಾನೆ ನೋಡಿ ಈ ಪಾಕ್ ಅಧಿಕಾರಿ. ಟ್ಯಾಕ್ಟಿಕಲ್ ಬ್ರಿಲಿಯನ್ಸ್ ಹೇಗಂದರೆ, ಇಂತಹುದೊಂದು ಅಟ್ಯಾಕ್ ಆದಾಗ ಭಾರತದಲ್ಲಿ ಹಿಂದೂ, ಮುಸ್ಲಿಂ, BJP, RSS, ಕಾಂಗ್ರೆಸ್ ಅಂತ ಜನ ಬಡಿದಾಡ್ತಾರೆ. ದೇಶದೊಳಗೆ ಅಭದ್ರತೆ ಉಂಟಾಗುತ್ತೆ. ಭಾರತವನ್ನು ನೇರ ಯುದ್ಧದಲ್ಲಿ ಎದುರಿಸೋದಕ್ಕೆ ಆಗಲ್ಲ, ಈ ಮೂಲಕವಾದರೂ ಸೋಲಿಸೋಣ ಅಂತ ಅವರ ಪ್ಲಾನ್ ಸಕ್ಸಸ್ ಆಗುವಂತೆ ಮಾಡುವವರು ನಮ್ಮಲ್ಲಿದ್ದಾರೆ ಅನ್ನೋದು ಈಗಲೂ ಈ ಕ್ಷಣವೂ ಸೋಷಿಯಲ್ ಮೀಡಿಯಾದಲ್ಲಿ ಪುರಾವೆಗಳು ಸಿಗ್ತಲೇ ಇವೆ. We did try to tell them with our tactical brilliance in Pulwama. Now we showed them our operational prowess. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ತನ್ನ ಪತ್ನಿ ಉಷಾ ಮತ್ತು ಮಕ್ಕಳ ಜೊತೆ ಭಾರತದ ಪ್ರವಾಸದಲ್ಲಿದ್ದಾಗಲೇ ಪಹಲ್ಗಾಮ್ ಉಗ್ರ ದಾಳಿ ನಡೆಯಿತು. ಅದಾಗಿ ಕೆಲ ದಿನಗಳ ಬಳಿಕ ಮೇ 8ರಂದು ಉಪಾಧ್ಯಕ್ಷ JD ವ್ಯಾನ್ಸ್ ಸಂದರ್ಶನವೊಂದರಲ್ಲಿ ಹೇಳ್ತಾರೆ,
ಭಾರತ ಪಾಕ್ ವಿಷಯಕ್ಕೆ ನಾವು ತಲೆ ಹಾಕಲ್ಲ ಅಂತ. But we're not going to get involved in the middle of war that's fundamentally none of our business and has nothing to do with America's ability to control it. ಹೀಗೆ ನನ್ ಆಫ್ ಮೈ ಬಿಸ್ನೆಸ್ ಅಂದ ಅಮೆರಿಕ ಕೇವಲ 24 ಗಂಟೆಗಳಲ್ಲೇ ಕದನ ವಿರಾಮದ ಬಗ್ಗೆ ಮಾತಾಡೋದಕ್ಕೆ ಕಾರಣವಾದ ಅಂಶವೇನು? ಇಲ್ಲಿರೋದು ದೋವಲ್ ಸೀಕ್ರೆಟ್. ಹೀಗೆ ರುದ್ರತಾಂಡವವೇ ಆಡಿತ್ತು ಭಾರತೀಯ ಸೇನೆ. ಪಾಕಿಸ್ತಾನದ ಮೇಲೆ ಎಲ್ಲ ಕಡೆಯಿಂದಲೂ ದಂಡೆತ್ತಿ ಹೋಗಿತ್ತು. ಪಾಕಿಸ್ತಾನದ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಎಲ್ಲ ಏರ್ಬೇಸ್ಗಳ ಮೇಲೆ ನಮ್ಮ ವಾಯುಪಡೆಗಳು ದಾಳಿ ಮಾಡಿದರೆ, ಮತ್ತೊಂದು ಕಡೆ ಕರಾಚಿ ಬಂದರಿನ ಸಮೀಪ ದಾಳಿಗೆ ರೆಡಿಯಾಗಿ ನಿಂತಿತ್ತು ನಮ್ಮ ನೌಕಾದಳ. ಇದೇ ಹೊತ್ತಿಗೆ ಪಾಕ್ನ ಪರಮಾಣು ಬೇಸ್ ಸಮೀಪವೇ ಭಾರತದ ಮಿಸೈಲ್ಗಳು ದಾಳಿ ಮಾಡಿದ್ದವು. ಕಿನಾರಾ ಹಿಲ್ಸ್ನಲ್ಲಿರೋ ನ್ಯೂಕ್ಲಿಯರ್ ಹತ್ಯಾರಗಳನ್ನು ಅಡಗಿಸಿಟ್ಟ ಸ್ಥಳಕ್ಕೆ ಡ್ಯಾಮೇಜ್ ಆಗಿದೆ ಅಂತಲೂ ಸುದ್ದಿ ಎಬ್ಬಿತ್ತು. ಇದೇ ಹೊತ್ತಲ್ಲಿ ಪಾಕ್ ಮತ್ತು ಅಮೆರಿಕದ ನಡುವೆ ಅದೇನೋ ನಡೆದು ಹೋಗಿದೆ. ನೀವು ಗಮನಿಸಬೇಕು, ಆ ದೇಶದ ನ್ಯೂಕ್ಲಿಯರ್ ವೆಪನ್ಗಳಿರೋ ರಹಸ್ಯ ತಾಣದ ಮೇಲ್ವಿಚಾರಣೆ ನಡೆಸೋದು ಅಮೆರಿಕ. ಯಾಕೆಂದರೆ ಅಮೆರಿಕಕ್ಕೆ ಪಾಕ್ನಲ್ಲಿರೋ ಟೆರರಿಸ್ಟ್ಗಳ ಭಯ, ಮಂಗನಿಗೆ ಮಾಣಿಕ್ಯ ಸಿಕ್ಕಂತಾದ್ರೆ ಅಂತ. ಆಪರೇಷನ್ ಸಿಂಧೂರದ ಹೊತ್ತಲ್ಲೇ ಈ ನ್ಯೂಕ್ಲಿಯರ್ ವೆಪನ್ಗೆ ಸಂಬಂಧಿಸಿದ್ದೇ ಏನೋ ಒಂದು ಗೂಢ ಚಟುವಟಿಕೆ ನಡೆದಿದೆ. ಅದೇ ಕಾರಣಕ್ಕೆ ಅಮೆರಿಕ ಮಧ್ಯೆ ಬಂದಿದೆ ಹಾಗೆಂದು ಮೇ 10ರ ತಡರಾತ್ರಿ CNN ಪಬ್ಲಿಷ್ ಮಾಡಿದ ಈ ರಿಪೋರ್ಟ್ ಗಮನಿಸಿ. ಆಪರೇಷನ್ ಸಿಂಧೂರದ ಹೊತ್ತಲ್ಲೇ ಈ ನ್ಯೂಕ್ಲಿಯರ್ ವೆಪನ್ಗೆ ಸಂಬಂಧಿಸಿದ್ದೇ ಏನೋ ಒಂದು ಗೂಢ ಚಟುವಟಿಕೆ ನಡೆದಿದೆ, ಅದೇ ಕಾರಣಕ್ಕೆ ಅಮೆರಿಕ ಮಧ್ಯೆ ಬಂದಿದೆ ಹಾಗೆಂದು ಮೇ 10ರ ತಡರಾತ್ರಿ CNN ಪಬ್ಲಿಷ್ ಮಾಡಿರೋ ಈ ರಿಪೋರ್ಟ್ ಹೇಳುತ್ತೆ, ಗಮನಿಸಿ. ಅಪಾಯಕಾರಿ ಗೂಢಚಾರ ಮಾಹಿತಿಯ ಕಾರಣಕ್ಕೆ ಆ ರಾತ್ರಿಯೇ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ. ನಂತರ ಭಾರತ, ಅಮೆರಿಕ, ಪಾಕ್ ನಡುವೆ ಸಾಕಷ್ಟು ಫೋನ್ ಕರೆಗಳು ವಿನಿಮಯವಾಗಿವೆ. (2:30 a.m. May 10, 2025). A single phone call shatters the uneasy silence of Prime Minister Shehbaz Sharif's residence in Islamabad. The army chief is on the line. ಹಾಗಾದರೆ ಆ ಅಲಾರ್ಮಿಂಗ್ ಇಂಟೆಲಿಜೆನ್ಸ್ ಏನದು? ಮತ್ತೆ ನಮಗೆ ದೋವಲ್ ಅವರ ಆ ಮಾತುಗಳೇ ಗುನುಗುಣಿಸುತ್ತವೆ. ನಮ್ಮ ಸೇನೆಯ ಶಿವತಾಂಡವವೇ ಅನುರಣಿಸುತ್ತದೆ. ನ್ಯೂಕ್ಲಿಯರ್ ವೆಪನ್ಗೆ ಸಂಬಂಧಿಸಿದ ಕಾರಣ ಅವೆಲ್ಲವೂ ಸದ್ಯಕ್ಕೆ ಗೌಪ್ಯವಾಗಿಯೇ ಉಳಿದಿರಬಹುದು. ಇಡೀ ಹಿಸ್ಟ್ರಿಯಲ್ಲೇ ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧ ಗೆದ್ದ ಉದಾಹರಣೆಯೇ ಇಲ್ಲ, ಮತ್ತು ಭಾರತದ ಪರ ರಷ್ಯಾ ಬಿಟ್ಟರೆ ಬೇರೆಯವರು ನಿಂತ ನಿದರ್ಶನವೂ ಹಿಸ್ಟ್ರಿಯಲ್ಲಿಲ್ಲ. ಆದರೆ ಭಾರತ ಎಲ್ಲವನ್ನೂ ದಿಟ್ಟವಾಗಿ ಎದುರಿಸುತ್ತಾ ಬಂದಿದೆ. ಅದು ಕಾವ್ರಂತಹ, ನಾರಾಯಣನ್ರಂತಹ, ದೋವಲ್ರಂತಹ ಸೀಕ್ರೆಟ್ ವೆಪನ್ಗಳಿಂದ. 80 ವರ್ಷದ ಅಜಿತ್ ದೋವಲ್ 100 ವರ್ಷ ಹೀಗೆಯೇ ಆಕ್ಟಿವ್ ಆಗಿರಲಿ ಮತ್ತು ನಮ್ಮ ಪ್ರೀತಿಯ ಭಾರತ ಸದಾ ಹೀಗೆಯೇ ಸುಭದ್ರವಾಗಿರಲಿ.